ಈ ಹೋರಾಟಗಳು ಯಾವ ರೀತಿಯಾಗಿದೆ ಅಂತಂದ್ರೆ ಒಂದು 10 ವರ್ಷದ ಹಿಂದೆ ಹೋರಾಟ ಆಗಿತ್ತಲ್ಲ ಅದೇ ರೀತಿ ಸ್ವಭಾವವನ್ನ ಕಾಣಿಸ್ತಾ ಇದೆ ಇಲ್ಲಿ. ಅದೇ ರೀತಿ ಪರಿಣಾಮವನ್ನ ಬೀರುತ್ತೆ ಅಂತ ಅನ್ಕೊಳ್ತೀರಾ ಏನು? ಕಾವ್ಯ, ಈ ಒಂದು ಕಾವೇರಿ ನದಿ ನೀರು ಪ್ರಾಧಿಕಾರ ಅಂದರೆ ಏನು ಒಂದು CWRC ಒಂದು ಆದೇಶವನ್ನು ಎತ್ತಿ ಹಿಡಿದೆ. ಈ ಒಂದು ಆದೇಶಕ್ಕೆ ಇದೀಗ ಕನ್ನಡ ಪರ ಸಂಘಟನೆಗಳು ಒಂದು ಕೆಂಡಾಮಂಡಲ ಆಗೋದಲ್ಲ, ಸಂಪೂರ್ಣವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಮತ್ತು CWMA ವಿರುದ್ಧ ತೀವ್ರ ಒಂದು ಆಕ್ರೋಶವನ್ನು ಹೊರಹಾಕೋದಾಗಲಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರೆ ಇಲ್ಲಿ ಯಾಕೆ CWMA ಈ ಒಂದು ಆದೇಶ ಕೊಡ್ತು, CWRC ಯಾಕೆ ಈ ಥರ ಆದೇಶ ಕೊಡ್ತು ಅಂದರೆ, ಒಂದು ನಮ್ಮ ರಾಜ್ಯದ ಅಧಿಕಾರಿಗಳು CWMA ಮತ್ತು CWRC ಸಭೆಯಲ್ಲಿ ಏನು ಭಾಗವಹಿಸ್ತಾರೆ ಆ ಒಂದು ಅಧಿಕಾರಿಗಳು ಕೇಂದ್ರ ಸರ್ಕಾರಕ್ಕೆ CWMA ಮುಖ್ಯಸ್ಥ ಹಲ್ದಾರ್ ಅವರಿಗೆ ಕರೆಕ್ಟಾಗಿ ಮಾಹಿತಿಯನ್ನು ಕೊಟ್ಟಿರಲಿಕ್ಕಿಲ್ಲ. ಆ ಒಂದು ಕಾರಣಕ್ಕೆ ರಾಜ್ಯದಲ್ಲಿ ಇಷ್ಟೆಲ್ಲ ಸಮಸ್ಯೆಗಳಿದ್ದರೂ ಒಂದು ಮತ್ತೆ ಕರ್ನಾಟಕದ ವಿಚಾರಕ್ಕೆ ಮತ್ತೆ ಹಿನ್ನಡೆ ಆಗಿದೆ. ಇಲ್ಲಿ ಪ್ರಮುಖವಾಗಿ CWMA ಏನು ಆದೇಶ ಕೊಟ್ಟಿದೆ ಆ ಒಂದು ಆದೇಶಕ್ಕೆ ಇದೀಗ ಕನ್ನಡ ಪರ ಸಂಘಟನೆಗಳು ಇವತ್ತು ಒಂದು ತುರ್ತಾಗಿ ಸಭೆ ಮಾಡ್ತಿದ್ದಾರೆ. ಯಾಕಂದರೆ ನಿನ್ನೆಲೆ ಆಗಬೇಕಿತ್ತು, ಅದನ್ನು ನಿನ್ನೆ ಕೆಲವೊಂದಿಷ್ಟು ಕಾರಣಾಂತರಗಳಿಂದ ಒಂದು ಕನ್ನಡ ಪರ ಸಂಘಟನೆಗಳು ಒಂದು ಸಭೆಯನ್ನು ಮಾಡಲಿಲ್ಲ. ಇವತ್ತು ತುರ್ತಾಗಿ 11:30ಕ್ಕೆ ಒಂದು ಖಾಸಗಿ ಹೋಟೆಲ್ನಲ್ಲಿ ಸಭೆ ನಡೆದಿದೆ. ಸಭೆಯಲ್ಲಿ ಕೆಲವೊಂದಿಷ್ಟು ಹೋರಾಟದ ರೂಪುರೇಷೆಗಳು ಕಾವ್ಯ, ಇಲ್ಲಿ ಎಲ್ಲ ಕನ್ನಡ ಪರ ಸಂಘಟನೆಗಳು ಭಾಗಿಯಾಗ್ತಿಲ್ಲ, ಕೆಲವೊಂದಿಷ್ಟು ಸಂಘಟನೆಗಳು ಮಾತ್ರ ಭಾಗಿಯಾಗ್ತಿದ್ದಾವೆ. ವಾಟಾಳ್ ನಾಗರಾಜ್ ನೇತೃತ್ವದಲ್ಲಿ ನಡೀತಕ್ಕಂಥ ಒಂದು ಸಭೆಗೆ ಮತ್ತು ಓದಿರ್ತಕ್ಕಂಥದ್ದು ರೈತ ಪರ ಸಂಘಟನೆಗಳು ಏನಿದಾವಲ್ಲ ಅವರುಗಳು ಸಹ ಒಂದು ಇಂದಿನ ಒಂದು ಸಭೆಯಲ್ಲಿ ಭಾಗಿಯಾಗಿದೆ. ಸಭೆಯಲ್ಲಿ ಪ್ರಮುಖವಾಗಿ ತಮ್ಮ ಹೋರಾಟ ಯಾವ ಥರ ಇರಬೇಕು, ನಾವು ಅಖಂಡ ಕರ್ನಾಟಕ ಬಂದ್ ಮಾಡಬೇಕಾ ಅಥವಾ ಬೇಡಿ ಕೇವಲ ಬೆಂಗಳೂರು ರಾಮನಗರ ಕೆಲವೊಂದಿಷ್ಟು ಕಾವೇರಿ ಕೊಳ ಏನಿರ್ತವೆ ಅಲ್ಲಿ ಒಂದು ಪ್ರತಿಭಟನೆ ಮಾಡಬೇಕಾ, ಅಲ್ಲಿ ಬಂದ್ಗೆ ಕರೆ ಕೊಡಬೇಕಾ, ಜೊತೆಗೆ ಹೋರಾಟಕ್ಕೆ ಕರೆ ಕೊಟ್ಟರೆ ಕೇವಲ ನಮ್ಮ ಹೋರಾಟ ಫ್ರೀಡಂ ಪಾರ್ಕಿಗೆ ಮಾತ್ರ ಸೀಮಿತವಾಗಿರ್ಬೇಕು ಅಥವಾ ನಗರದ ನಾನಾ ಭಾಗಗಳಲ್ಲಿ ಸೀಮಿತ ಆಗಿರ್ಬೇಕಂತ ವಿಚಾರಗಳು ಚರ್ಚೆ ಆಗಿದೆ. ಜೊತೆಗೆ ರಾಜ್ಯ ಸರ್ಕಾರ ಏನಾದರೂ ಸುಪ್ರೀಂ ಕೋರ್ಟ್ ಮೊರೆ ಹೋಗಿ ಸುಪ್ರೀಂ ಕೋರ್ಟಲ್ಲಿ ಏನಾದರೂ ತಮಿಳುನಾಡಿಗೆ ನೀರು ಬಿಡುವಂಥ ಸೂಚನೆಯನ್ನು ಕೊಟ್ಟಂಥ ಸಂದರ್ಭದಲ್ಲಿ ಆ ಥರ ನಮ್ಮ ಸ್ಟ್ಯಾಂಡ್ ಯಾವ ಥರ ಇರಬೇಕು, ಜೊತೆಗೆ ಮುಂದಿನ ದಿನಗಳಲ್ಲಿ ಸರ್ವಪಕ್ಷಗಳ ಸಭೆ ಆಗಲಿ ಜೊತೆಗೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಒಂದು ರಾಜ್ಯ ಸರ್ಕಾರದ ಮೇಲೆ ಯಾವ ಥರ ಒತ್ತಡ ಹೇರಬೇಕು, ಜೊತೆಗೆ ಇನ್ನೂ ಯಾವೆಲ್ಲ ಸಂಘಟನೆಗಳು ಬರ್ತಾವೆ, ಜೊತೆಗೆ ದಿನಾಂಕ ಯಾವ ಥರ ನಿಗದಿ ಮಾಡಬೇಕು. ಯಾಕಂದರೆ ಜನಗಳಿಗೂ ಸಮಸ್ಯೆ ಆಗಬಾರ್ದು, ಜೊತೆಗೆ ರಾಜ್ಯಕ್ಕೂ ಒಂದು ನಷ್ಟ ಆಗಬಾರ್ದು. ಯಾಕಂದರೆ ಒಂದು ಸರಿ ಏನಾದರೂ ಕರ್ನಾಟಕ ಬಂದಾದರೆ ಒಂದು ದಿನಕ್ಕೆ ಸಾವಿರಾರು ಕೋಟಿ ನಷ್ಟ ಆಗುತ್ತೆ. ಸೊ ಆ ಒಂದು ಕಾರಣಕ್ಕೆ ನಮ್ಮ ಹೋರಾಟದ ರೂಪುರೇಷೆ ಏನಿರಬೇಕನ್ನೋ ಬಗ್ಗೆ ಇಂದು ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಚರ್ಚೆ ಆದ ನಂತರ ಒಂದು ಪತ್ರಿಕಾಗೋಷ್ಠಿ ನಡೆಸಿ ಆ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಯಾವಾಗ ಬಂದ್ ಮಾಡ್ತಾರೆ ಅನ್ನೋದು ಒಂದು ದಿನಾಂಕವನ್ನು ಅನೌನ್ಸ್ ಮಾಡ್ತಾರೆ. ಕೆಲವೊಂದಿಷ್ಟು ಮಾರ್ಗಗಳಿದ್ದಾವೆ. ಯಾಕಂದರೆ ಸೋಮವಾರ ದಳಪತಿ ವಿಜಯ್ ರಾಜ್ಯಕ್ಕೆ ಬರ್ತಿದ್ದಾರೆ, ತಮಿಳುನಾಡು CM ರಾಜ್ಯಕ್ಕೆ ಬರ್ತಿದ್ದಾರೆ. ಆ ಒಂದು ಸಂದರ್ಭದಲ್ಲಿ ನಾವು ಅವರಿಗೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡಬೇಕಾ ಅಥವಾ ಅವರು ಬರ್ತಕ್ಕಂಥ ದಿನಾನೇ ಒಂದು ರಾಜ್ಯವನ್ನು ಬಂದ್ ಮಾಡ್ಬೇಕನ್ನುವ ವಿಚಾರಗಳ ಬಗ್ಗೆ ಇದು ಸುದೀರ್ಘವಾಗಿ ಚರ್ಚೆ ಆಗುತ್ತೆ. ಮೇ ಬಿ ಸೋಮವಾರನೇ ಬಂದ್ಗೆ ಕರೆ ಕೊಡುವ ಸಾಧ್ಯತೆಗಳು, ಯಾಕಂದರೆ ಅವತ್ತೇ ರಾಜ್ಯಕ್ಕೆ ತಮಿಳುನಾಡು CM ಬರ್ತಿದಾರಲ್ಲ. ಸೊ ಹಾಗಾಗಿ ಒಂದು ಬಂದ್ ಮಾಡುವ ಮೂಲಕ ಅವರನ್ನು ಸ್ವಾಗತ ಮಾಡುವಂಥ ಸಾಧ್ಯತೆಗಳು ಕನ್ನಡ ಪರ ಸಂಘಟನೆಗಳ ಮುಂದಿವೆ. ಆದರೆ ಕನ್ನಡ ಪರ ಸಂಘಟನೆಗಳು ಯಾವ ಥರ ಆಯ್ಕೆ ಮಾಡುತ್ತಾ ಅನ್ನೋದು ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕಿದೆ ಕಾವ್ಯ.